ಚೀನಾದ ಬೃಹತ್ ಯಂತ್ರಗಳು ಜಗತ್ತನ್ನೇ ಬೆರಗುಗೊಳಿಸುವ ಇಂಜಿನಿಯರಿಂಗ್ನ ಅದ್ಭುತಗಳಾಗಿವೆ. ಇಂದು ನಾವು ಚೀನಾಗೆ ಸೇರಿದ ಆ ಬೃಹತ್ ಯಂತ್ರಗಳ ಬಗ್ಗೆ ನಿಮ್ಗೆ ಹೇಳಲಿದ್ದೀವಿ. ಇವು ಪ್ರಪಂಚದ ಜೊತೆಗೆ ಅಮೆರಿಕದ ವಿಜ್ಞಾನಿಗಳನ್ನು ಸಹ ಆಶ್ಚರ್ಯದಲ್ಲಿ ಮುಳುಗಿಸಿವೆ. ಹೌದು, ಒಂದು ಕಾಲದಲ್ಲಿ ಚೀನಾ ಅಂದ್ರೆ ಕೇವಲ ಹಗ್ಗದ ನಕಲಿ ವಸ್ತುಗಳನ್ನ ತಯಾರಿಸುತ್ತದೆ ಎಂಬ ಹೆಸರಿತ್ತು. ಆದ್ರೆ ಇಂದು ಅದೇ ಚೀನಾ ಇಂಜಿನಿಯರಿಂಗ್ ಜಗತ್ತಿನಲ್ಲಿ ಎಂತಹ ಸಂಚಲನ ಸೃಷ್ಟಿಸಿದೆ ಎಂದರೆ ಅಮೆರಿಕಾದಂತಹ ಸೂಪರ್ ಪವರ್ ಕೂಡ ಬೆರಗಾಗ್ತಿದೆ. ನಂಬರ್ 1, ಐರನ್ ಮಾನ್ಸ್ಟರ್. ಮೊದಲನೇದಾಗಿ ನಾವು ಈ ಯಂತ್ರದ ಬಗ್ಗೆ ಮಾತಾಡೋಣ. ಜಗತ್ತು ಇದನ್ನ ಐರನ್ ಮಾನ್ಸ್ಟರ್ ಅಥವಾ ಪುಲಾದಿ ದೇವ್ ಎಂದು ಕರೀತಾರೆ. ಇದರ ತಾಂತ್ರಿಕ ಹೆಸರು SLG 932. ಸೇತುವೆಗಳನ್ನ ನಿರ್ಮಿಸೋದು ಇಂಜಿನಿಯರಿಂಗ್ ನಲ್ಲಿ ಯಾವಾಗ್ಲೂ ಅತ್ಯಂತ ಕಷ್ಟಕರವಾದ ಕೆಲಸ. ಇದು ವಿಶೇಷವಾಗಿ ಎತ್ತರದ ಕಂಬಗಳು ಮತ್ತು ಆಳವಾದ ಕಣಿವೆಗಳ ನಡುವೆ ಸೇತುವೆಯನ್ನ ಕಟ್ಟುವಾಗ ಇದು ಮತ್ತಷ್ಟು ಕಠಿಣವಾಗಿರುತ್ತೆ. ಈ ಹಿಂದೆ ಈ ಕೆಲಸಕ್ಕೆ ಬೃಹತ್ ಕ್ರೇನ್ಗಳು ಬೇಕಾಗಿದ್ವು ಮತ್ತು ನೆಲದ ಮೇಲೆ ದೊಡ್ಡ ದೊಡ್ಡ ರಚನೆಗಳನ್ನ ನಿಲ್ಲಿಸಬೇಕಾಗಿತ್ತು. ಅಷ್ಟೇ ಅಲ್ಲದೆ ಒಂದೊಂದು ಬೀಮ್ ಅನ್ನ ಜೋಡಿಸಲು ತಿಂಗ್ಳಾನ್ಗಟ್ಲೆ ಸಮಯ ಹಿಡಿತಾ ಇತ್ತು. ಆದ್ರೆ ಚೀನಾ ಈ ಬೃಹತ್ ಯಂತ್ರವನ್ನ ತಯಾರಿಸಿ ಇಡೀ ಪ್ರಕ್ರಿಯೆಯನ್ನೇ ಬದಲಾಯಿಸಿದೆ. ಈ ಯಂತ್ರ ನೋಡಲು 1000 ಕಾಲುಗಳಿರುವ ಹುಳದಂತೆ ಕಾಣಿಸುತ್ತೆ ಮತ್ತು ಇದಕ್ಕೆ 64 ಟೈರ್ಗಳಿವೆ. ಈ ಯಂತ್ರವು ತನ್ನ ಮೇಲೆ 1000 ಟನ್ ತೂಕದ ಕಾಂಕ್ರೀಟ್ ಬೀಮ್ ಅನ್ನ ಹೊತ್ಕೊಂಡು ಸ್ವತಃ ನಡೆದುಕೊಂಡು ಬರುತ್ತೆ. ಇದರ ವಿಶೇಷತೆ ಏನಂದ್ರೆ ಇದು ಈಗಾಗಲೇ ಸಿದ್ಧವಾಗಿರುವ ಕಂಬಗಳ ಮೇಲೆ ತನ್ನನ್ನ ತಾನು ಸಮತೋಲನಗೊಳಿಸಿಕೊಳ್ಳುತ್ತಾ ಹೈಡ್ರಾಲಿಕ್ ಕಾಲುಗಳನ್ನ ಗಾಳಿಯಲ್ಲಿ ತೂಗಾಡಿಸುತ್ತಾ ಮುಂದಿನ ಕಂಬದವರೆಗೆ ತಲುಪಿ ಅಲ್ಲಿ ಸ್ಥಿರಗೊಳ್ಳುತ್ತದೆ. ಆ ನಂತರ ತಾನು ಹೊತ್ತು ತಂದ ಸೇತುವೆಯ ಭಾಗವನ್ನ ಅತ್ಯಂತ ಜಾಗರೂಕತೆಯಿಂದ 2 ಕಂಬಗಳ ನಡುವೆ ಅಳವಡಿಸುತ್ತೆ. ಈ ರೀತಿ ತನ್ನ ಕೆಲಸವನ್ನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಅಮೆರಿಕನ್ ಇಂಜಿನಿಯರ್ಗಳು ಈ ತಂತ್ರವನ್ನ ನೋಡಿ ಬೆರಗಾಗಲು ಕಾರಣವೇನೆಂದ್ರೆ ಸಾಧಾರಣವಾಗಿ ಅವರ ಸಾಂಪ್ರದಾಯಿಕ ಕ್ರೇನ್ಗಳು ವಾರಗಟ್ಟಲೆ ಸಮಯ ತೆಗೆದುಕೊಳ್ಳುವ ಕೆಲಸವನ್ನ ಈ ಯಂತ್ರ ಕೇವಲ ಕೆಲವು ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತೆ. ಈ ಯಂತ್ರದ ಬಗ್ಗೆ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಇದು ಒಂದು ಮೊಬೈಲ್ ಫ್ಯಾಕ್ಟರಿ ಇದ್ದಂತೆ. ಇದು ಮುಂದೆ ಸಾಗುತ್ತಿದ್ದಂತೆ ಅದರ ಹಿಂದೆ ಸೇತುವೆ ಸಿದ್ಧವಾಗ್ತಾ ಇರುತ್ತೆ. ಈ ಯಂತ್ರದ ಸಹಾಯದಿಂದ ಚೈನಾ ತನ್ನ ಪರ್ವತ ಪ್ರದೇಶಗಳಲ್ಲೂ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಹಾಗೂ ಉದ್ದವಾದ ಸೇತುವೆಯನ್ನ ನಿರ್ಮಿಸಿ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ನಂಬರ್ 2, ತಿಯಾನ್ ಕುನ್, ದ್ವೀಪಗಳ ಸೃಷ್ಟಿಕರ್ತ. ನಮ್ಮ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಮತ್ತೊಂದು ಅದ್ಭುತ ಯಂತ್ರ. ಇದು ಸಮುದ್ರದ ಎದೆಯನ್ನ ಸೀಳುತ್ತೆ. ಇದರ ಹೆಸರು ತಿಯಾನ್ ಕುನ್. ಇದನ್ನ ಮಾಯಾ ದ್ವೀಪಗಳ ಸೃಷ್ಟಿಕರ್ತ ಎಂದು ಕೂಡ ಕರೀತಾರೆ. ನೀವು ನೈಸರ್ಗಿಕವಾಗಿ ತಯಾರಾದ ದ್ವೀಪಗಳನ್ನ ನೋಡಿರ್ತೀರಿ, ಆದ್ರೆ ಚೀನಾ ಪ್ರಕೃತಿಗಾಗಿ ಕಾಯದೆ ತನ್ನ ದ್ವೀಪಗಳನ್ನ ತಾನೇ ನಿರ್ಮಿಸಿಕೊಳ್ಳಲು ನಿರ್ಧರಿಸಿತು. ತಿಯಾನ್ ಕುನ್ ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಡ್ರೆಡ್ಜಿಂಗ್ ವೆಸಲ್, ಅಂದ್ರೆ ಸಮುದ್ರದ ಆಳದಲ್ಲಿ ಹಗೆಯುವ ಹಡಗು. ಇದು ಸಾಮಾನ್ಯ ಹಡಗಲ್ಲ, ನೀರಿನ ಮೇಲೆ ತೇಲುವ ಒಂದು ಭೂತದಂತಿರುತ್ತೆ. ಇದರ ಕೆಲಸ ಸಮುದ್ರದ ತಳದಲ್ಲಿರುವ ಮಣ್ಣು, ಮರಳು ಮತ್ತು ಕಲ್ಲುಗಳನ್ನು ಹಗೆಯುವ ಮತ್ತು ಅವುಗಳನ್ನ ಪೈಪ್ಗಳ ಮೂಲಕ ಕೆಲವು ಕಿಲೋಮೀಟರ್ ದೂರಕ್ಕೆ ಎಸೆಯುವುದು ಇದರ ಕೆಲಸ. ಈ ಯಂತ್ರ 1 ಗಂಟೆಯಲ್ಲಿ ಎಷ್ಟು ಮಣ್ಣನ್ನ ಹೊರಗೆ ಹಾಕಬಲ್ಲದು ಎಂದ್ರೆ ಅದರಿಂದ 3 ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಗಳನ್ನ ತುಂಬಿಸಬಹುದು. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಆತಂಕಕ್ಕೆ ನಿಜವಾದ ಕಾರಣವೇ ಈ ಯಂತ್ರ. ಯಾಕಂದ್ರೆ ಚೀನಾ ಇದನ್ನ ದಕ್ಷಿಣ ಚೀನಾ ಸಮುದ್ರದಲ್ಲಿ ಬಳಸಿ ಅಲ್ಲಿನ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ಮರಳನ್ನ ಸುರಿದು ಅವುಗಳನ್ನ ಪೂರ್ಣ ಪ್ರಮಾಣದ ಕೃತಕ ದ್ವೀಪಗಳನ್ನಾಗಿ ಬದಲಿಸಿದೆ. ಅಲ್ಲಿ ತನ್ನ ಮಿಲಿಟರಿ ನೆಲೆ ಮತ್ತು ವಿಮಾನ ನಿಲ್ದಾಣಗಳನ್ನ ಕೂಡ ನಿರ್ಮಿಸಿದೆ. ಅಮೆರಿಕದ ನೌಕಾದಳ ನೋಡುತ್ತಾ ನಿಂತಿದೆ. ಚೈನಾ ಸಮುದ್ರದ ಮಧ್ಯದಲ್ಲಿ ನೆಲವನ್ನ ಹುಟ್ಟಿಸಿದೆ. ಈ ಯಂತ್ರದ ಶಕ್ತಿಯನ್ನ ಹೇಗೆ ಅಂದಾಜು ಮಾಡಬಹುದು ಅಂದ್ರೆ ಇದು ತುಂಬಾನೇ ಬಲಿಷ್ಠವಾದ ಕಲ್ಲುಗಳನ್ನ ಕೂಡ ಬೆಣ್ಣೆಯಂತೆ ಕತ್ತರಿಸುತ್ತೆ. ಇದರ ಮುಂದೆ ಅಳವಡಿಸಿರುವ ಕಟರ್ ಹೆಡ್ ಎಷ್ಟೊಂದು ಶಕ್ತಿಶಾಲಿ ಅಂದ್ರೆ ಸಮುದ್ರ ಗರ್ಭದಲ್ಲಿರುವ ಎಂತಹ ಅಡೆತಡೆಯನ್ನಾದ್ರೂ ತುಂಡು ತುಂಡು ಮಾಡಬಲ್ಲದು. ಸಮುದ್ರಗಳ ಮೇಲೆ ತನ್ನ ಅಧಿಕಾರವನ್ನ ತೋರಿಸಲು ಚೈನಾ ಬಳಸುತ್ತಿರುವ ವ್ಯೂಹದಲ್ಲಿ ಈ ಯಂತ್ರ ಕೂಡ ಒಂದು. ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಕೇವಲ ಚೈನಾದ ಬಳಿ ಮಾತ್ರ ಇದೆ ಅಂತ ಪ್ರಸ್ತುತ ಅಮೆರಿಕದ ಇಂಜಿನಿಯರ್ಗಳ ಬಳಿ ಕೂಡ ಇಂತಹ ತಂತ್ರಜ್ಞಾನ ಇಲ್ಲ ಅಂತ ಸ್ವತಃ ಅಮೆರಿಕದವರೇ ಒಪ್ಪಿಕೊಂಡಿದ್ದಾರೆ. ನಂಬರ್ 3, ಫಾಸ್ಟ್, ಆಕಾಶದ ಕಣ್ಣು. ನಮ್ಮ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರೋದು ವಿಶ್ವದ ಅತಿ ದೊಡ್ಡ ರೇಡಿಯೋ ಟೆಲಿಸ್ಕೋಪ್. ಇದನ್ನ ಫಾಸ್ಟ್ ಅಥವಾ ಆಕಾಶದ ಕಣ್ಣು ಎಂದು ಕರೀತಾರೆ. ಇದು ಅತ್ತ ಇತ್ತ ಚಲಿಸುವ ಯಂತ್ರವಲ್ಲ, ಆದ್ರೆ ಇದು ಅಮೆರಿಕವನ್ನ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಹಿಂದೆ ಹಾಕಿದ ಒಂದು ಬೃಹತ್ ಶಾಸ್ತ್ರೀಯ ಯಂತ್ರ. ಚೀನಾದ ಗೈಜೋ ಪ್ರಾಂತ್ಯದ ಪರ್ವತಗಳ ನಡುವೆ ಇರುವ ನೈಸರ್ಗಿಕ ಕಣಿವೆಯಲ್ಲಿ ವಿಶ್ವದ ಅತಿ ದೊಡ್ಡ ಡಿಶ್ ಅನ್ನ ಸ್ಥಾಪಿಸಲಾಗಿದೆ. ಇದರ ಗಾತ್ರ ಎಷ್ಟೊಂದು ದೊಡ್ಡದಿದೆ ಅಂದ್ರೆ ಇದರಲ್ಲಿ 30 ಫುಟ್ಬಾಲ್ ಮೈದಾನಗಳು ಇಡಿಸುತ್ತೆ.
ಇದರ ವ್ಯಾಸ 500 ಮೀಟರ್ಗಳು. ಅಮೆರಿಕನ್ನರನ್ನ ಇದು ಹೇಗೆ ಆಶ್ಚರ್ಯ ಪಡಿಸ್ತು ಅಂತ ನೀವು ಯೋಚಿಸ್ತಾ ಇರಬಹುದು. ನಿಜಕ್ಕೆ ದಶಕಗಳ ಕಾಲ ಅಮೆರಿಕದ ಬಳಿ ಪೋರ್ಟೋ ರಿಕೋದಲ್ಲಿ ಅರೆಸಿಬೋ ಎಂಬ ಅತಿ ದೊಡ್ಡ ಟೆಲಿಸ್ಕೋಪ್ ಇತ್ತು. ಆದ್ರೆ ಚೀನಾ ಫಾಸ್ಟ್ ನಿರ್ಮಿಸಿ ಆ ದಾಖಲೆಯನ್ನ ಮುರಿಯಿತು. ಇನ್ನು ಮುಖ್ಯವಾದ ವಿಷಯವೇನೆಂದ್ರೆ ಕೆಲವು ಕಾಲಗಳ ಹಿಂದೆ ಅಮೆರಿಕದ ಪ್ರಸಿದ್ಧ ಟೆಲಿಸ್ಕೋಪ್ ಮುರಿದು ಕೆಳಗೆ ಬಿದ್ದು ಪೂರ್ತಿಯಾಗಿ ಧ್ವಂಸವಾಯಿತು. ಇದರ ನಂತರ ಈಗ ಅಂತರಿಕ್ಷದಲ್ಲಿರುವ ನಕ್ಷತ್ರಗಳು, ಗ್ಯಾಲಾಕ್ಸಿಗಳ ಜೊತೆಗೆ ಗ್ರಹಾಂತರ ಜೀವಿಗಳ ಸಿಗ್ನಲ್ಸ್ ಅನ್ನ ಕೇಳುವ ಅತಿ ದೊಡ್ಡ ಮತ್ತು ಶಕ್ತಿಶಾಲಿ ಕಿವಿ ಅಂದ್ರೆ ಈಗ ಕೇವಲ ಚೀನಾದ ಬಳಿ ಮಾತ್ರ ಇದೆ. ಈ ಯಂತ್ರ ಎಷ್ಟೊಂದು ಸಂವೇದನಾಶೀಲವಾಗಿದೆ ಅಂದ್ರೆ ಚಂದ್ರನ ಮೇಲೆ ಯಾರಾದ್ರೂ ಒಂದು ಮೊಬೈಲ್ ಫೋನ್ ಅನ್ನ ಬಳಸಿದ್ರು ಆ ಸಿಗ್ನಲ್ ಅನ್ನ ಕೂಡ ಇದು ಪತ್ತೆ ಹಚ್ಚಬಲ್ಲದು. ಅಂತರಿಕ್ಷದ ಡೇಟಾಗಾಗಿ ಅಮೆರಿಕದ ವಿಜ್ಞಾನಿಗಳು ಈಗ ಚೈನಾದ ಈ ಅದ್ಭುತ ಯಂತ್ರದ ಮೇಲೆ ಡಿಪೆಂಡ್ ಆಗಬೇಕಾದ ಪರಿಸ್ಥಿತಿ ಬಂದಿದೆ. ಈ ಯಂತ್ರ ನಿರ್ಮಾಣದಲ್ಲಿ ಚೈನಾ ಎಂತಹ ಅದ್ಭುತ ಇಂಜಿನಿಯರಿಂಗ್ ಅನ್ನ ಬಳಸಿದೆ ಅಂದ್ರೆ ಅಂತರಿಕ್ಷದಲ್ಲಿ ವಿವಿಧ ದಿಕ್ಕುಗಳಲ್ಲಿ ದೃಷ್ಟಿ ಸಾಧಿಸಲು ಇದನ್ನ ಸ್ವಲ್ಪ ಮಟ್ಟಿಗೆ ಬಗ್ಗಿಸಬಹುದು. ಇದು ಇಂಜಿನಿಯರಿಂಗ್ ನ ಒಂದು ಅದ್ಭುತ. ನಂಬರ್ 4 XGC 8800 ಬೃಹತ್ ಕ್ರೇನ್. 4ನೇ ಸ್ಥಾನದಲ್ಲಿರೋದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ರೇನ್. ಇದರ ಹೆಸರು XGC 8800. ಇದರ ಹೆಸರು ಸ್ವಲ್ಪ ವಿಚಿತ್ರವಾಗಿದ್ರು ಇದರ ಕೆಲಸ ಮಾತ್ರ ತುಂಬಾನೇ ಶಕ್ತಿಶಾಲಿಯಾಗಿರುತ್ತೆ. ಸಾಮಾನ್ಯ ಕ್ರೇನ್ಗಳು ಮನೆಗಳನ್ನ ನಿರ್ಮಿಸುತ್ತೆ ಅಥವಾ ಕಾರುಗಳನ್ನ ಎತ್ತುತ್ತೆ. ಆದ್ರೆ ಈ ಕ್ರೇನ್ ಬೃಹತ್ ಕಟ್ಟಡಗಳನ್ನ ಅಥವಾ ಆಯಿಲ್ ರಿಫೈನರಿಗಳ ಬೃಹತ್ ಟವರ್ ಗಳನ್ನ ಆಟಿಕೆಯಂತೆ ಎತ್ತುತ್ತೆ. ಇದು ವಿಶ್ವದ ಅತಿ ದೊಡ್ಡ ಕ್ರಾಲರ್ ಕ್ರೇನ್. ಅಂದ್ರೆ ಇದು ಟೈರ್ ಮೇಲೆ ಚಲಿಸದೆ ಟ್ಯಾಂಕ್ ನಂತಹ ಚೈನ್ ಗಳ ಮೇಲೆ ಚಲಿಸುತ್ತೆ. ಇದರ ತೂಕ ಹೊರುವ ಸಾಮರ್ಥ್ಯ 4000 ಟನ್ಗಳು. ಅಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಯಂತ್ರದ ಶಕ್ತಿ ಏನು ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದೇ ಬಾರಿಗೆ 60ಕ್ಕೂ ಹೆಚ್ಚು ಬೃಹತ್ ಯುದ್ಧ ಟ್ಯಾಂಕ್ ಗಳನ್ನ ಗಾಳಿಯಲ್ಲಿ ಎತ್ತಬಲ್ಲದು ಅಂತ ಅರ್ಥ ಮಾಡ್ಕೊಳ್ಳಿ. ಚೈನಾ ಈ ಯಂತ್ರವನ್ನ ತಯಾರಿಸಿದಾಗ ಪಾಶ್ಚಾತ್ಯ ದೇಶಗಳು ನಂಬಲಿಲ್ಲ. ನಂತರ ಚೈನಾ ಇದನ್ನ ಪ್ರಪಂಚದಾದ್ಯಂತ ಕಳಿಸಲು ಶುರು ಮಾಡ್ತು. ಸೌದಿ ಅರೇಬಿಯಾ ಮತ್ತು ಇತರೆ ದೇಶಗಳಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಪೆಟ್ರೋಕೆಮಿಕಲ್ಸ್ ಪ್ಲಾಂಟ್ಸ್ ನಿರ್ಮಿಸ್ತಾರೋ ಅಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಕ್ರೇನ್ಗಳು ತಿಂಗಳಾನ್ಗಟ್ಲೆ ಮಾಡುವ ಕೆಲಸವನ್ನ ಈ ಚೀನಿ ಯಂತ್ರ ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸ್ತು. ಈ ಯಂತ್ರಗಳಲ್ಲಿ ಅಳವಡಿಸಿರುವ ಸೆನ್ಸಾರ್ ಮತ್ತು ಕಂಟ್ರೋಲ್ ಸಿಸ್ಟಮ್ಗಳು ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ಅಷ್ಟೊಂದು ಭಾರ ಎತ್ತಿದ್ರು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ತುಂಬಾನೇ ಸಲೀಸಾಗಿ ಎತ್ತುತ್ತೆ. ಹೆವಿ ಲಿಫ್ಟಿಂಗ್ ರಂಗದಲ್ಲಿ ತಾವೇ ಗ್ರೇಟ್ ಅನ್ಕೊಂಡಿದ್ದ ಅಮೆರಿಕದ ಇಂಜಿನಿಯರ್ಗಳು ಚೈನಾದ ಈ ಯಂತ್ರವನ್ನ ನೋಡಿ ಚೈನಾ ಅವರಿಗಿಂತ ಮುಂದೆ ಇದೆ ಅಂತ ಸ್ವತಃ ಅವರೇ ಒಪ್ಪಿಕೊಳ್ಳಬೇಕಾಯ್ತು. ಈ ಯಂತ್ರ ಎಷ್ಟು ದೊಡ್ಡದು ಅಂದ್ರೆ ಇದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಡಜನ್ ಗಟ್ಟಲೆ ಟ್ರಕ್ಗಳು ಬೇಕಾಗುತ್ತವೆ. ಇದು ನೇರವಾಗಿ ನಿಂತರೆ ಆಕಾಶವನ್ನ ಮುಟ್ಟುವಂತೆ ಕಾಣುತ್ತೆ. ನಂಬರ್ 5 ಟನಲ್ ಬೋರಿಂಗ್ ಮಿಷಿನ್. ನಮ್ಮ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿರುವುದು ಭೂಮಿಯ ಒಳಗೆ ದಾರಿಯನ್ನ ಮಾಡುವ ಯಂತ್ರ. ಇದನ್ನ ಟನಲ್ ಬೋರಿಂಗ್ ಮಿಷಿನ್ ಅಥವಾ TBM ಎಂದು ಕರೀತಾರೆ. ಚೀನಾ ತಯಾರಿಸಿದ ಜುನ್ಹೆ ಹುವಾ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಸುರಂಗಗಳನ್ನ ತೋಡುವುದು ಒಂದು ಕಾಲದಲ್ಲಿ ಅತ್ಯಂತ ಅಪಾಯಕಾರಿಯಾದ ಕೆಲಸವಾಗಿತ್ತು. ಆದ್ರೆ ಈಗ ಈ ಬೃಹತ್ ಯಂತ್ರಗಳು ಈ ಕೆಲಸವನ್ನ ತುಂಬಾನೇ ಸುಲಭವಾಗಿಸಿವೆ. ಇದು ಒಂದು ದೊಡ್ಡ ಸಿಲಿಂಡರ್ ತರ ಇರುತ್ತೆ. ಇದರ ಮುಂಭಾಗದಲ್ಲಿ ತಿರುಗುವ ಮುಖವಿದ್ದು ಅದಕ್ಕೆ ಕಠಿಣವಾದ ಲೋಹದ ಹಲ್ಲುಗಳಿರುತ್ತೆ. ಈ ಯಂತ್ರವು ಮಣ್ಣು ಮತ್ತು ಕಲ್ಲುಗಳನ್ನ ಕೊರೆಯುತ್ತಾ ಮುಂದೆ ಸಾಗುತ್ತಿದ್ದಂತೆ ಅದರ ಹಿಂದೆಯೇ ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಿಸುತ್ತಾ ಹೋಗುತ್ತೆ. ಅಂದ್ರೆ ಯಂತ್ರ ಮುಂದೆ ಹೋದ್ರೆ ಹಿಂದೆ ಸುರಂಗ ಸಿದ್ಧವಾಗಿರುತ್ತೆ. ಚೈನಾ ಈ ಮಷಿನ್ ಬಳಸಿಕೊಂಡು ಮೆಟ್ರೋ ರೈಲು ಮತ್ತು ಭೂಗರ್ಭ ಮಾರ್ಗಗಳನ್ನು ನಿರ್ಮಿಸಿದೆ. ಅಮೆರಿಕನ್ರನ್ನ ಆಶ್ಚರ್ಯಪಡಿಸುವ ವಿಷಯವೇನೆಂದ್ರೆ ಈ ಯಂತ್ರದ ವೇಗ ಮತ್ತು ಪರಿಣಾಮ. ಈ ಯಂತ್ರಗಳು 5 ಅಂತಸ್ತಿನ ಕಟ್ಟಡದಷ್ಟು ಎತ್ತರವಿರುತ್ತೆ. ಇವುಗಳ ಒಳಗೆ 3 ಸಾಲಿನ ರಸ್ತೆಗಳು ಅಥವಾ ಡಬಲ್ ಡೆಕ್ಕರ್ ರೈಲುಗಳು ಸುಲಭವಾಗಿ ಹೋಗಬಹುದು. ಅಷ್ಟೊಂದು ದೊಡ್ಡದಾಗಿರುತ್ತವೆ. ಇಲ್ಲಿ ವಿಶೇಷವಾದ ಸಂಗತಿ ಏನಂದ್ರೆ ಇವು ನಗರಗಳ ಕಡೆಯಿಂದ ಹೋಗ್ತಾ ಇದ್ರೆ ಜನರಿಗೆ ಯಾವುದೇ ದೊಡ್ಡ ಮಟ್ಟದ ವೈಬ್ರೇಷನ್ ಕೂಡ ಬರೋದಿಲ್ಲ. ಚೈನಾ ಈ ಯಂತ್ರದ ಮೂಲಕ ಸಮುದ್ರದ ಕೆಳಗಡೆ ಕೂಡ ಸುರಂಗಗಳನ್ನ ನಿರ್ಮಿಸಿದೆ. ಈ ಯಂತ್ರಗಳಲ್ಲಿ ನಿಮ್ಗೆ ಯಾವುದು ಅತ್ಯಂತ ಅಪಾಯಕಾರಿ ಅಥವಾ ಅದ್ಭುತವೆಂದು ಅನಿಸ್ತು? ಭವಿಷ್ಯದಲ್ಲಿ ಬೇರೆ ಯಾವುದೇ ದೇಶ ಚೀನಾದ ಈ ತಂತ್ರಜ್ಞಾನವನ್ನು ಎದುರಿಸಬಲ್ಲದು ಎಂದು ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇದುವರೆಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.